ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಎಚ್ ಡಿ ರೇವಣ್ಣ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ 30 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಅಧಿಕಾರಿಗಳಿಂದ ವಿಚಾರಣೆ. ಸಿಐಡಿ ಕಚೇರಿಯಲ್ಲಿ ತಿಂಡಿ ತರಿಸಿಕೊಟ್ಟು ಎನ್ಕ್ವೈರಿ. ವಿಚಾರಣೆ ವೇಳೆ ಭಾವುಕರಾದ ಎಚ್ ಡಿ ರೇವಣ್ಣ. ಅಧಿಕಾರಿಗಳು ಕೇಳಿದ ಕೆಲ ಪ್ರಶ್ನೆಗಳಿಗೆ ಕಣ್ಣೀರು. ಹಲವು ಪ್ರಶ್ನೆಗಳಿಗೆ ಉತ್ತರಿಸದೆ ಮೌನಕ್ಕೆ ಶರಣು. ಎಚ್ ಡಿ ರೇವಣ್ಣರ ಮೊಬೈಲ್ ಸೀಸ್ ಮಾಡಿದ ಎಸ್ಐಟಿ. ಮೊಬೈಲ್ ಡೇಟಾ ಪರಿಶೀಲಿಸುತ್ತಿರುವ ಅಧಿಕಾರಿಗಳು. ಚಾಟಿಂಗ್, ಕಾಲ್, ಸಿಡಿಆರ್, ಟೆಕ್ನಿಕಲ್ ಎವಿಡೆನ್ಸ್ಗಾಗಿ ಶೋಧ. ಎಸ್ಐಟಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡದ ಹಿನ್ನೆಲೆ ಎಚ್ ಡಿ ರೇವಣ್ಣರನ್ನ ವಶಕ್ಕೆ ಕೇಳಲು ಎಸ್ಐಟಿ ತಯಾರಿ. ಎ2 ಸತೀಶ್ ಬಾಬಣ್ಣನನ್ನು ಬಾಡಿ ವಾರೆಂಟ್ ಮೇಲೆ ನಾಳೆ ವಶಕ್ಕೆ ಪಡೆಯಲು ಸಿದ್ಧತೆ. ಮಧ್ಯಾಹ್ನ 2:30 ವೇಳೆಗೆ ಜಡ್ಜ್ ಎದುರು ರೇವಣ್ಣ ಹಾಜರು. ಮಾಜಿ ಸಚಿವರು ಜೈಲಿಗ, ಎಸ್ಐಟಿ ಕಸ್ಟಡಿಗ. ನಾಳೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಲು ರೇವಣ್ಣ ಪರ ವಕೀಲರ ತಯಾರಿ. ಎಸ್ಐಟಿ ಏನ್ ಮಾಡುತ್ತೆ ಅಂತ ವಕ್ತಾರರಂತೆ ಹೇಳೋಕ್ಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಮುಂದೇನು ಕ್ರಮ ಆಗಬೇಕೋ ಆಗತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಸ್ಐಟಿ ತಂಡಕ್ಕೆ ಅದರ ಮಾಹಿತಿ ಇರಬಹುದು. ಪ್ರಜ್ವಲ್ ಪತ್ತೆಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಸಹ ನೀಡಲಾಗಿದೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ನಿನ್ನೆ ಹುಣಸೂರಿನ ಕಾಳೆಹಳ್ಳಿಯ ತೋಟದಲ್ಲಿದ್ದ ಮಹಿಳೆಯ ರಕ್ಷಣೆ. 25 ಎಕರೆ ಪ್ರದೇಶದಲ್ಲಿ ವಾಸವಿದ್ದದ್ದು ಎರಡೇ ಕುಟುಂಬ. ಏಪ್ರಿಲ್ 29ರಂದೇ ಮಹಿಳೆಯನ್ನ ತಂದು ತೋಟದ ಮನೆಯಲ್ಲಿಟ್ಟಿದ್ರಂತೆ ರೇವಣ್ಣ ಆಪ್ತರು. ಈಗಾಗಲೇ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡಬಾರದು. ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಕಲಬುರಗಿಯಲ್ಲಿ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ. ಕಾನೂನು ಪ್ರಕಾರ ತನಿಖೆ ಆಗಲಿ, ನಾವ್ಯಾರು ಭಾಗಿಯಾಗಲ್ಲ. ಅಧಿಕಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂದ ಸಚಿವ KH ಮುನಿಯಪ್ಪ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆಯಾಗಲಿ. ಪಿತೂರಿ ಮಾಡಿ ರೇವಣ್ಣರನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಇದರಿಂದ ನಮಗೆ ನೋವಾಗಿದೆ. ಹೊಳೆನರಸೀಪುರದ ರೇವಣ್ಣ ನಿವಾಸದ ಬಳಿ ಅಭಿಮಾನಿಗಳು ಭಾವುಕ. ಮಾಜಿ ಸಚಿವ ರೇವಣ್ಣ ಬಂಧನಕ್ಕೆ ಖಂಡನೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ರೇವಣ್ಣ ಬೆಂಬಲಿಗರ ಪ್ರತಿಭಟನೆ. ಹೊಳೆನರಸೀಪುರದಲ್ಲೇ ಮೊಕ್ಕಾಂ ಹೂಡಿರುವ ಹಾಸನ ಎಸ್ಪಿ. ಮಾಜಿ ಪ್ರಧಾನಿ ಮನೆಯಿಂದ ರೇವಣ್ಣರನ್ನ ಕರೆದೊಯ್ದಿದ್ದ ಎಸ್ಐಟಿ ಇವತ್ತು ದೇವೇಗೌಡರ ಪದ್ಮನಾಭನಗರ ನಿವಾಸಕ್ಕೆ ಹೆಚ್ಚಿದ ಭದ್ರತೆ. 1 ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ಎಸ್ಐಟಿ ಅವರಿಗೆ ಕಾಲಾವಕಾಶ ಕೊಟ್ಟಿತ್ತು. ಅದನ್ನ ಮೀರಿದ ಮೇಲೆ ಕಾನೂನಿನ ಪ್ರಕಾರ ಅರೆಸ್ಟ್ ಆಗಿದ್ದಾರೆ. ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವ ಕೆಲಸ ಸರ್ಕಾರ ಮಾಡ್ತಿದೆ. ರೇವಣ್ಣ ಬಂಧನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಕಾಂಗ್ರೆಸ್ ನಾಯಕರು ಇಂಥ ಕೆಲಸ ಮಾಡೋಕೆ ಹೇಳಿದ್ರ? ಪ್ರಜ್ವಲ್ ಕೇಸ್ ಅತ್ಯಂತ ಹೀನ ಪ್ರಕರಣ, ಅತಿರೇಕವಾಯಿತು. ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಆರೋಪಕ್ಕೆ ಸಚಿವ MB ಪಾಟೀಲ್ ಗರಂ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್. ಮತ್ತೆ ದೂರು ನೀಡಲು ಮುಂದೆ ಬಂದಿರುವ 3 ಸಂತ್ರಸ್ತೆಯರು. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಗಲಿದೆಯಾ ಸಂಕಷ್ಟ? ರೇವಣ್ಣ ಬಂಧನದ ವೇಳೆಯೇ ರಾಜ್ಯಕ್ಕೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಭೇಟಿಯಾದ ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣ ಕೇಸ್ ಕುರಿತಂತೆ ಉಭಯ ನಾಯಕರ ಚರ್ಚೆ.
ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಿಂದ ಬಿಜೆಪಿಗೆ ಡ್ಯಾಮೇಜ್ ಸಾಧ್ಯತೆ. ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಜೆಡಿಎಸ್ ದೂರವಿಡಲು ಪ್ರಯತ್ನ. ಚುನಾವಣಾ ಪ್ರಚಾರಕ್ಕೆ ದಳಪಡೆಗೆ ಆಹ್ವಾನ ನೀಡದ ಬಿಜೆಪಿ. ಮಹಿಳೆಯರಿಗೆ ಬೆದರಿಕೆ ಹಾಕಿ ಸಾಕ್ಷಿ ನಾಶದ ಆತಂಕ. ವಿಡಿಯೋ ವೈರಲ್ ಕೇಸ್ನ ಸಂತ್ರಸ್ತೆ ಮೇಲೆ ಎಸ್ಐಟಿ ನಿಗಾ. ಅಗತ್ಯವಿದ್ದಲ್ಲಿ ಸಂತ್ರಸ್ತೆಯರಿಗೆ ಭದ್ರತೆ ನೀಡುವ ಬಗ್ಗೆ ಎಸ್ಐಟಿ ಭರವಸೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಭವಾನಿ ರೇವಣ್ಣಗೂ ಶುರುವಾಯಿತು ಸಂಕಷ್ಟ. ಎಸ್ಐಟಿ ನೋಟಿಸ್ ನೀಡಿರೋದ್ರಿಂದ ಆತಂಕ. ಎಸ್ಐಟಿ ಮುಂದೆ ಹಾಜರಾಗ್ತಾರಾ ಭವಾನಿ? ಎಸ್ಐಟಿ ಮುಂದೆ ಶರಣಾಗತಿಯೇ ಪ್ರಜ್ವಲ್ ರೇವಣ್ಣ ಮುಂದಿರೋ ಏಕೈಕ ಮಾರ್ಗ. ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಅರೆಸ್ಟ್ ಎಂಬ ಮುಜುಗರ ಬೇಡ ಎಂದು ಚಿಂತನೆ. ಎರಡನೇ ಹಂತದ ಚುನಾವಣೆ ಮುಗಿಯುತ್ತಿದ್ದಂತೆ ಸರೆಂಡರ್ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.